పుట్టిన వాడు మరణించక తప్పదు, మరణించిన వాడు ಮರಳಿ ಮರಳಿ ಜನ್ಮಿಂಚಕ ತಪ್ಪದು ಅಂತ ನಾನು ಸಮಾಜ ಸೇವೆಗೆ ಏನಕ್ಕೆ ಬಂದೆ ಅಂತ ಮಡ್ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರು ಸಿನಿಮಾ ತಿಳಿಸಿದ್ರೆ ರಾಜಕೀಯಕ್ಕೆ ಯಾಕೆ ಬರಬೇಕು ಅಂತ ನೇನೆ ರಾಜು ನೇನೆ ಮಂತ್ರಿ ಸಿನಿಮಾ ತೋರಿಸಿದೆ. 2000 ನಿಮಗೆ ಕೊಡ್ತಾರೆ, ಸಾಯಂಕಾಲ ಆದ್ರೆ ನಿಮ್ ಗಂಡಂದ್ರ ಹತ್ರ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಬಾರ್, ಆ ಬಾರ್ಗೆ 4000 ವಸೂಲ್ ಮಾಡ್ತಾ ಇದ್ದಾರೆ. ನಮ್ಮ ಶಿವ ಕೂಡ ಬೆಳಗ್ಗೆ ಇದ್ರೆ ಮುಖ ಈ ಕಡೆ ಮಾಡಿರೋದು, ದರ್ಶನ ಬಾರೆ ಮಾಡ್ಬೇಕಾಗಿದೆ. ನಮ್ಮ ತಂದೆ ತಾಯಿ ಬಡ ಕುಟುಂಬದಲ್ಲಿ ಜನಿಸಿರ್ಬೋದು, ಆದರೆ ನಮ್ಮಂತ ವಿಷಯ ಹೃದಯ ವಿಷಯ ಇರುವಂತ ಮಗನನ್ನ ಈ ದೇಶಕ್ಕಾಗ್ಲಿ, ತಾಲೂಕಾಗ್ಲಿ, ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗಾಗ್ಲಿ ಕೊಟ್ಟಿದ್ದಾರೆ ಅಂತ ನನಗೆ ಬಹಳ ಹೆಮ್ಮೆ ಇದೆ. ಯಾರೋ ಬೇರೆ ರಾಜಕಾರಣಿಗಳ ತರ ನಮ್ಗೇನ್ ಬೇರೆ ಕಡೆಯಿಂದ ಹಣ ವಸೂಲಿ ಮಾಡಿರ್ಬೋದಾಗಿರ್ಬೋದು, ಯಾರ ಹತ್ರನೂ ₹1 ಭಿಕ್ಷೆ ಬೇಡ್ದಿರ ನನ್ನ ಕುಟುಂಬ, ನನ್ನ ಮನೆ, ನನ್ನ ತಾಯಿ, ನನ್ನ ತಮ್ಮ ಹಗಲು ರಾತ್ರಿ ತೋಟದಲ್ಲಿ ವ್ಯವಸಾಯದಿಂದ ಮಾಡಿರುವಂತ ಹಣದಲ್ಲಿ ನಾನು ಈ ಸಮಾಜ ಸೇವೆಯನ್ನು ಹಮ್ಮಿಕೊಂಡಿದ್ದೀನಿ. ಯಾವುದೇ ರೀತಿ ಬೇರೆ ರೀತಿ ಹಣ ನಮಗೆ ಬಂದಿಲ್ಲ ಅಂತ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ನಾನು ಯಾವಾಗಲೂ 2 ಸಿನಿಮಾ ಜಾಸ್ತಿ ನೋಡ್ತೀನಿ. ಒಂದು ಶ್ರೀ ಮಡ್ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮೀಜಿ ಅವರ ಸಿನಿಮಾ, ಎರಡನೇದು ನಮ್ಮ ತೆಲುಗು ಸಿನಿಮಾ. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ನೋಡ್ಬೇಕಂತ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ, ನೇನೆ ರಾಜು ನೇನೆ ಮಂತ್ರಿ. ನಾನು ಸಮಾಜ ಸೇವೆಗೆ ಏನಕ್ಕೆ ಬಂದೆ ಅಂತ ಮಡ್ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮೀಜಿ ಅವರ ಸಿನಿಮಾ ತಿಳಿಸಿದ್ರೆ ರಾಜಕೀಯಕ್ಕೆ ಯಾಕೆ ಬರಬೇಕು ಅಂತ ನೇನೆ ರಾಜು ನೇನೆ ಮಂತ್ರಿ ಸಿನಿಮಾ ತೋರಿಸಿದೆ. ಬಂಧುಗಳೇ, ಮನುಷ್ಯ ಹುಟ್ಟಿದಾಗಲಿಂದ ಸಾಯೋವರೆಗೂ ತನ್ನ ಅನೇಕ ಕಾರ್ಯಕ್ರಮಗಳನ್ನು ಸಮಾಜಕ್ಕೋಸ್ಕರ ಕೊಡೋರು ಬೆಳವಣಿಗೆಯಲ್ಲಿ ಎಷ್ಟೋ ಜನ ಸಮಾಜಕ್ಕೆ ಅವ್ರದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರಲ್ಲಿ ನಾನು ಕೂಡ ಒಬ್ಬ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಮಡ್ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮೀಜಿ ಸಿನಿಮಾದಲ್ಲಿ ಯಾವ ರೀತಿ ನಮ್ಮ ಜನಕ್ಕೆ ನಾವೆಲ್ಲರೂ ಕೂಡ ಸಹಾಯ ಮಾಡಬೇಕು, ಯಾವ ರೀತಿ ಬಡವರ ಪರ ಯೋಜನೆ ರೂಪಿಸಬೇಕು, పుట్టిన వాడు మరణించక తప్పదు, మరణించిన వాడు ಮರಳಿ ಮರಳಿ ಜನ್ಮಿಂಚಕ ತಪ್ಪದು ಅಂತ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಅದರ ಮುಖಾಂತರ ಈ ಕಾರ್ಯಕ್ರಮದ ಆಯೋಜನೆ ಮಾಡಿ ನಾನು ಎಲ್ರಿಗೂ ಕೂಡ ಏನಾದರೂ ನನ್ನ ಕಡೆಯಿಂದ ಒಂದು ಚಿಕ್ಕ ಅಳಿಲು ಸೇವೆ ಮಾಡಬೇಕಂತ ಹೇಳ್ಬಿಟ್ಟು ನಾನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಅದೇ ರೀತಿ ಎಲ್ಲ ರಾಜಕಾರಣಿಗಳು, ನಾನು ಯಾವುದೇ ಪಕ್ಷದ ಪರ ಇಲ್ಲ, ಯಾವುದೇ ಪಕ್ಷದ ವಿರುದ್ಧ ಇಲ್ಲ, ಆದರೆ ನಮ್ಮ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಹಳ್ಳಿಗಳು ನಮ್ಮ ಮಾನ್ಯ ಸಂಸದರು, ಈಗಿನ ಸಂಸದರು, ಅಂದಿನ ಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಕೆ ಸುಧಾಕರ್ ರೆಡ್ಡಿ ಅವರು ಈಶಾ ಫೌಂಡೇಶನ್ ಬಂದರೆ ನಮ್ಮ ಭಾರತಕ್ಕೆ ಗೌರವ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಂಧುಗಳೇ, ಅದೇ ರೀತಿ ಯಾರು ಒಳ್ಳೇದ್ ಮಾಡಿದ್ರೆ ಅದನ್ನ ಹೊಗಳ್ಬೇಕು, ಯಾರು ಕೆಟ್ಟದ್ದು ಮಾಡಿದ್ರೆ ಅದನ್ನ ನಾವು ಕತ್ತನ್ ಪಟ್ಟಿ ಹಿಡ್ಕೊಂಡು ಕೇಳೋಂತ ಶಕ್ತಿ ನಮ್ಗೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋಂತ ಶಕ್ತಿ ನಮ್ಮೆಲ್ಲರ ಜೊತೆ ಇದೆ. ಬಂಧುಗಳೇ, ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ದರಿದ್ರನೋ ಇಲ್ಲ ಇನ್ನೇನೋ ಗೊತ್ತಿಲ್ಲ, ನಮ್ಮ ಮನೆ ಬರ ಈ ರೀತಿ ಬದಲಾಗಿದೆ. ಎಲ್ರಿಗೂ ಮಹಿಳೆಯರಿಗೆ ಯಾಮಾರಿಸಿ 2023 ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ರೂಪಿಸಿ ನಿಮ್ಮ ಓಟ್ಗಳನ್ನ ಕಾಂಗ್ರೆಸ್ ಸರ್ಕಾರ ಮತ ಕಳ್ಳತನ ಮಾಡಿದೆ. ನಿಮ್ಗೆಲ್ರಿಗೂ ಗೊತ್ತಿಲ್ಲ ಮತ ಯಾವ ಪಕ್ಷ ಕಳ್ತನ ಮಾಡಿದೆ ಅಂದ್ರೆ ಅದು ನಮ್ಮ ಈಗಿನ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ಕಾರ ಅವ್ರು ಕಳ್ತನ ಮಾಡಿ ಈಗ ಸುಮ್ನೆ ಅಲ್ಲಿ ಇಲ್ಲಿ ಬ್ಯಾಲೆಟ್ ಪೇಪರ್ ಬಸ್ಗಳ ಮೇಲೆ ಹಂಚ್ಕೊಂಡು ಹೋಗ್ತಾ ಇದೆ. ಯಾಕೆ ಆ ರೀತಿ ಹೇಳ್ತೀನಿ ಅಂದ್ರೆ, ಅವ್ರು ಬಂದ್ಮೇಲೆ ಗ್ಯಾರಂಟಿಗೆ ಹಣ ಕೊಡಕ್ ಸಾಕಾಗ್ತಾ ಇಲ್ಲ. 2000 ನಿಮಗೆ ಕೊಡ್ತಾರೆ, ಸಾಯಂಕಾಲ ಆದ್ರೆ ನಿಮ್ ಗಂಡಂದ್ರ ಹತ್ರ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಬಾರ್, ಆ ಬಾರ್ಗೆ 4000 ವಸೂಲ್ ಮಾಡ್ತಾ ಇದ್ದಾರೆ. ಎದುರುಗಡೆನೇ ಇದೆ ಬಾರ್, ಎಲ್ಲಿ ದೂರನೇ ಹೋಗಷ್ಟು ಇಲ್ಲೇ ನಮ್ಮ ಕೂಗಾಡಿಕೆಯಲ್ಲಿ ಎದುರುಗಡೆನೇ ಇದೆ ಬಾರ್. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಯಾವುದೇ ರೀತಿ ನಾವು ಗ್ಯಾರಂಟಿಗೆ ಮರಳಾಗಬಾರ್ದು. ಯಾವುದೇ ಸರ್ಕಾರ ಬರಲಿ, ಯಾವುದೇ ರಾಜಕಾರಣಿ ಬರಲಿ, ನಮಗೆ ಉಚಿತವಾದ ಶಿಕ್ಷಣ ಕೊಡಬೇಕು, ಉಚಿತವಾದ ಆರೋಗ್ಯವನ್ನು ಕೊಡಬೇಕು ಅಂತ ಕೇಳೋದು ಬಿಟ್ರೆ ಯಾವುದೇ ರೀತಿ ಗ್ಯಾರಂಟಿಗೆ ನಾವು ಯಾರು ಕೂಡ ಮರಳಾಗಬಾರ್ದು ಅಂತ ನಾನು ಈ ಕಾರ್ಯಕ್ರಮದ ಮುಖಾಂತರ ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ನಮ್ಮ ದರಿದ್ರ ಏನು ಅಂದ್ರೆ, ಇಡೀ ವಿಶ್ವಕ್ಕೆ ಖ್ಯಾತಿಯನ್ನು ಪಡೆದಿರೋಂಥ ಈಶಾ ನಮ್ಮ ಶಿವ ಕೂಡ ಬೆಳಗ್ಗೆ ಇದ್ರೆ ಮುಖ ಈ ಕಡೆ ಮಾಡಿರೋದು, ದರ್ಶನ ಬಾರೆ ಮಾಡ್ಬೇಕಾಗಿದೆ. ಎಂತ ದರಿದ್ರ ನಮ್ ನಿರ್ಮಾಣ ಆಗಿದೆ ಅಂದ್ರೆ, ನಮ್ಮ ಈಶ ಶಿವ ಕೂಡ ಬೆಳಿಗ್ಗೆ ಇದ್ರೆ ಬಾರ್ ದರ್ಶನ ಮಾಡುವಂತ ಕಾರ್ಯಕ್ರಮ ಆಗಿದೆ.
ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೆಚ್ಚಿನದಾಗಿ ರಸ್ತೆಗಳ ನಿರ್ಮಾಣ ಆಗಿಲ್ಲ. ಇದನ್ನೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಬೇಕು. ನಮ್ಮ ಮಕ್ಕಳ ಭವಿಷ್ಯ ಮುಂದೆ ಇದೆ. ನಮ್ಮ ತಲಾಂತರ ಇಲ್ಲಿರೋರಂತ ಎಲ್ಲ ಒಂದು 30-40 ವರ್ಷ 50 ವರ್ಷ ಆಗಿದೆ. ಮುಂದೆ ನಮ್ಮ ಭವಿಷ್ಯ ಜಾಸ್ತಿ ಇದೆ. ಆದ್ರಿಂದ ನಾನು ಎಲ್ರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಯಾವುದೇ ಪಕ್ಷ ನಾನು ರಾಜಕೀಯಕ್ಕೆ ಬರ್ಬೋದು, ಬರ್ದೇ ಇರ್ಬೋದು, ನಾನು ಸಮಾಜ ಸೇವೆನೇ ಮಾಡ್ಕೊಂಡಿರ್ಬೋದು, ಯಾರೇ ನಮ್ಮ ಮನೆ ಬಾಗಿಲು ಮತ ಕೇಳಕ್ ಬಂದಾಗ ನೀವು ನಮಗೆ ಏನ್ ಗ್ಯಾರಂಟಿ ಕೊಡ್ತೀರಾ ಅನ್ನೋದನ್ನ ಬಿಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಭವಿಷ್ಯಕ್ಕೆ ಏನ್ ರೂಪಿಸ್ಕೊಡ್ತೀರಾ ಅಂತ ಕೇಳೋ ಮುಖಾಂತರ ಮುಂದಿನ ದಿನಗಳಲ್ಲಿ ತಾವು ಮತವನ್ನು ಚಲಾಯಿಸಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಶ್ರೀ ರಾಯರು ಈವೆಂಟ್ಸ್ ಅರ್ಪಿಸುವ ದೇಶೀಯ ಸೊಬಗು ಮತ್ತು ನೂತನ ಶೈಲಿಯ ವಿಶೇಷ ಪ್ರದರ್ಶನ, ಡಿಸೈನರ್ ಸೀರೆಗಳು, ಉಡುಗೆ ತೊಡುಗೆಗಳು, ಸ್ಟೈಲಿಶ್ ಫ್ರಾಕ್ಗಳು ಮತ್ತು ಸೊಗಸಾದ ಬ್ಲೌಸ್, ಆಕರ್ಷಕ ಆಭರಣಗಳು, ನೂತನ ಶೈಲಿಯ ಬಳೆಗಳು, ಮಹಿಳೆಯರ ಕೈಚೀಲಗಳು, ಮಕ್ಕಳ ಆಕರ್ಷಣೆಯ ಚನ್ನಪಟ್ಟಣದ ಬೊಂಬೆಗಳು ದೊರೆಯಲಿದೆ. ಅಕ್ಟೋಬರ್ 7 ಮತ್ತು 8ರಂದು ಬೆಳಿಗ್ಗೆ 9 ರಿಂದ ರಾತ್ರಿ 9ರವರೆಗೆ. ಸ್ಥಳ ಒಕ್ಕಲಿಗರ ಕಲ್ಯಾಣ ಮಂಟಪ, ಚಿಕ್ಕಬಳ್ಳಾಪುರ. ಬನ್ನಿ, ನೀವು ನಮ್ಮೊಂದಿಗೆ ಸೇರಿ.